ಏನು ಎರಡೇ ದಿವಸ ಉಳಿತು ಏನು ಈಗ ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. ಯಾಕೆಂತ ಹೇಳಿದರೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಹೆಚ್ಚು ಸಹಕಾರ ನೀಡಿದಿರಿ. ಮೀಡಿಯಾದವರು ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. ನೀವೆಲ್ಲರೂ ಕೂಡ ಚುನಾವಣೆಯನ್ನು ನನಗಿಂತ ಚೆನ್ನಾಗಿ ಅರ್ತಿದ್ದೀರಿ ಅಂತ ನನ್ನ ಭಾವನೆ. ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ತಾವು ಚುನಾವಣೆ ಹೇಗಿದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಅರ್ತಿದ್ದೀರಿ ಅಂದ್ಕೊಂಡೆ ವಿಶ್ವಾಸ ಇದೆ. ಸೋಮವಾರ ವಿಜಯ ಪತಾಕೆ ಭಾರತೀಯ ಜನತಾ ಪಾರ್ಟಿ ಆರಿಸುತ್ತೆ, ಗೆಲ್ತೀನಿ. ಸರ್, ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಶೇಕಡ 80ಕ್ಕಿಂತ ಹೆಚ್ಚು ಮತದಾನ ಆಗಿದೆ. ಈ 8 ಗ್ರಾಮ ಪಂಚಾಯತಿ ಏನು ಬರುತ್ತೆ ಅಲ್ಲಿ, 7 ಗ್ರಾಮ ಪಂಚಾಯತಿಯಲ್ಲಿ. ಸೊ ಇದಕ್ಕಾಗಿ ಅಲ್ಲಿ ನಾವು ಏನು ಮಾಡ್ತೀವಿ, ನಾವು ಗೆಲ್ತೀವಿ ಅನ್ನೋ ಚರ್ಚೆಗಳು ಶುರುವಾಗಿದೆ ಅವರು ಕಾಂಗ್ರೆಸ್ನವರಲ್ಲಿ. ನೀವೇನು ಹೇಳೋದು ಬಯಸ್ತೀರಿ? ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ? ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಲೀಡನ್ನು ನಾನು ತೊಗೊಳ್ತೀನಿ. ಎಷ್ಟು ಅಂತರದಿಂದ ಗೆಲ್ಬೋದು? ಈಗ ಹೇಳಿದ್ರು ಸಿದ್ದೇಶಣ್ಣ, 5ರಿಂದ 10 ಸಾವಿರ ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾರ ಮಾಡಿದ್ದಾರೆ ಅಂತ. ಅದು ಡಬಲ್ ಆಗ್ಬೋದು. ಏನು ಎರಡೇ ದಿವಸ ಉಳಿತು ಏನು ಈಗ ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. ಯಾಕೆಂತ ಹೇಳಿದರೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಹೆಚ್ಚು ಸಹಕಾರ ನೀಡಿದಿರಿ. ಮೀಡಿಯಾದವರು ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. ನೀವೆಲ್ಲರೂ ಕೂಡ ಚುನಾವಣೆಯನ್ನು ನನಗಿಂತ ಚೆನ್ನಾಗಿ ಅರ್ತಿದ್ದೀರಿ ಅಂತ ನನ್ನ ಭಾವನೆ. ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ತಾವು ಚುನಾವಣೆ ಹೇಗಿದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಅರ್ತಿದ್ದೀರಿ ಅಂದ್ಕೊಂಡೆ ವಿಶ್ವಾಸ ಇದೆ. ಸೋಮವಾರ ವಿಜಯ ಪತಾಕೆ ಭಾರತೀಯ ಜನತಾ ಪಾರ್ಟಿ ಆರಿಸುತ್ತೆ, ಗೆಲ್ತೀನಿ. ಸರ್, ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಶೇಕಡ 80ಕ್ಕಿಂತ ಹೆಚ್ಚು ಮತದಾನ ಆಗಿದೆ. ಈ 8 ಗ್ರಾಮ ಪಂಚಾಯತಿ ಏನು ಬರುತ್ತೆ ಅಲ್ಲಿ, 7 ಗ್ರಾಮ ಪಂಚಾಯತಿಯಲ್ಲಿ. ಸೊ ಇದಕ್ಕಾಗಿ ಅಲ್ಲಿ ನಾವು ಏನು ಮಾಡ್ತೀವಿ, ನಾವು ಗೆಲ್ತೀವಿ ಅನ್ನೋ ಚರ್ಚೆಗಳು ಶುರುವಾಗಿದೆ ಅವರು ಕಾಂಗ್ರೆಸ್ನವರಲ್ಲಿ. ನೀವೇನು ಹೇಳೋದು ಬಯಸ್ತೀರಿ? ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ? ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಲೀಡನ್ನು ನಾನು ತೊಗೊಳ್ತೀನಿ. ಎಷ್ಟು ಅಂತರದಿಂದ ಗೆಲ್ಬೋದು? ಈಗ ಹೇಳಿದ್ರು ಸಿದ್ದೇಶಣ್ಣ, 5ರಿಂದ 10 ಸಾವಿರ ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾರ ಮಾಡಿದ್ದಾರೆ ಅಂತ. ಅದು ಡಬಲ್ ಆಗ್ಬೋದು. ಏನು ಎರಡೇ ದಿವಸ ಉಳಿತು ಏನು ಈಗ ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. ಯಾಕೆಂತ ಹೇಳಿದರೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಹೆಚ್ಚು ಸಹಕಾರ ನೀಡಿದಿರಿ. ಮೀಡಿಯಾದವರು ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. ನೀವೆಲ್ಲರೂ ಕೂಡ ಚುನಾವಣೆಯನ್ನು ನನಗಿಂತ ಚೆನ್ನಾಗಿ ಅರ್ತಿದ್ದೀರಿ ಅಂತ ನನ್ನ ಭಾವನೆ. ನೀವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ತಾವು ಚುನಾವಣೆ ಹೇಗಿದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಅರ್ತಿದ್ದೀರಿ ಅಂದ್ಕೊಂಡೆ ವಿಶ್ವಾಸ ಇದೆ. ಸೋಮವಾರ ವಿಜಯ ಪತಾಕೆ ಭಾರತೀಯ ಜನತಾ ಪಾರ್ಟಿ ಆರಿಸುತ್ತೆ, ಗೆಲ್ತೀನಿ. ಸರ್, ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಶೇಕಡ 80ಕ್ಕಿಂತ ಹೆಚ್ಚು ಮತದಾನ ಆಗಿದೆ. ಈ 8 ಗ್ರಾಮ ಪಂಚಾಯತಿ ಏನು ಬರುತ್ತೆ ಅಲ್ಲಿ, 7 ಗ್ರಾಮ ಪಂಚಾಯತಿಯಲ್ಲಿ. ಸೊ ಇದಕ್ಕಾಗಿ ಅಲ್ಲಿ ನಾವು ಏನು ಮಾಡ್ತೀವಿ, ನಾವು ಗೆಲ್ತೀವಿ ಅನ್ನೋ ಚರ್ಚೆಗಳು ಶುರುವಾಗಿದೆ ಅವರು ಕಾಂಗ್ರೆಸ್ನವರಲ್ಲಿ. ನೀವೇನು ಹೇಳೋದು ಬಯಸ್ತೀರಿ? ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ? ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಲೀಡನ್ನು ನಾನು ತೊಗೊಳ್ತೀನಿ. ಎಷ್ಟು ಅಂತರದಿಂದ ಗೆಲ್ಬೋದು? ಈಗ ಹೇಳಿದ್ರು ಸಿದ್ದೇಶಣ್ಣ, 5ರಿಂದ 10 ಸಾವಿರ ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾರ ಮಾಡಿದ್ದಾರೆ ಅಂತ. ಅದು ಡಬಲ್ ಆಗ್ಬೋದು.